ಕಮ್ಯುನಿಟಿ ಬಗ್ಗೆ ಮಾತನಾಡ್ತಿದ್ದೀರಿ ಗುರುಗಳೇ. ಕಮ್ಯುನಿಟಿಯಲ್ಲಿ ಯುನೈಟ್ ಆಗೋದು ಅಥವಾ ನಾನು ನೇರವಾಗಿ ಕೇಳ್ತೀನಿ, ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲ ಅನ್ನೋದು ಆಗಾಗ ಅಪವಾದದ ರೀತಿಯಲ್ಲಿ ಕೇಳಿ ಬರ್ತಾ ಇರುತ್ತೆ. ಹಿಂದೂಗಳಲ್ಲಿ ಒಗ್ಗಟ್ಟು ಇದೆಯಾ ಅಥವಾ ಒಗ್ಗಟ್ಟು ಬರೋ ಅನಿವಾರ್ಯತೆ ಇದೆಯಾ? ಒಗ್ಗಟ್ಟಿತ್ತು. ಇಂಗ್ಲಿಷ್ನವರು ಬಂದು ಅದನ್ನೆಲ್ಲ ಹಾಳು ಮಾಡಿದ್ರು. ಅವರು ಮಾಡಿದ ಕೆಲವು ಕೆಲಸಗಳಲ್ಲಿ ಎಷ್ಟು ಸಾಧ್ಯ, ವೈಸ್ರಾಯ್ಗೆ ಇಂಗ್ಲೆಂಡಿನ ಸೆಕ್ರೆಟರಿ ಆಫ್ ಸ್ಟೇಟ್ ಬರೆದಿರೋ ಪತ್ರ ನನ್ನ ಹತ್ರ ಇದೆ. ಏನ್ ಬರೆದಿದ್ದಾರೆ ಅಂದ್ರೆ, ಇಲ್ಲಿವರೆಗೆ ನಾವು ಆ ದೇಶದಲ್ಲಿ ಅಧಿಕಾರದಲ್ಲಿ ಮುಂದುವರಿಯೋದಕ್ಕೆ ಕಾರಣ ಆಗಿರೋದೇ ಅವರು ಯಾವತ್ತೂ ಒಂದಾಗದಂತೆ ನೋಡಿಕೊಂಡಿದ್ದರಿಂದ. ಆದ್ದರಿಂದ ಅವರು ಯಾವತ್ತೂ ಒಂದಾಗದಂತೆ ನೋಡಿಕೊಳ್ಳೋದಕ್ಕೆ ಏನೇನು ಸಾಧ್ಯವೋ ಅದನ್ನೆಲ್ಲ ನೀನು ಮಾಡುವಂತ ಒಂದು ಪತ್ರ ಬರೋದು ನಿಮ್ಗೆ ಬೇಕಾದ್ರೆ ನಾಳೆ ವಾಟ್ಸಪ್ ಅಲ್ಲಿ ಕಳಿಸ್ತೀನಿ ನಾನು. ವೈಸ್ರಾಯ್ ಎಲ್ಗಿನ್ ಅನ್ನೋನಿಗೆ ಸೆಕ್ರೆಟರಿ ಆಫ್ ಸ್ಟೇಟ್ ಪತ್ರ ಬರೆದಿದ್ದಾನೆ. ಮೊದಲು ಇತ್ತು, ನಮ್ಮಲ್ಲಿ ಡಿಫರೆನ್ಸಸ್ ಇತ್ತು. ಎಲ್ಲಿ ಡಿಫರೆನ್ಸಸ್ ಇತ್ತು, ಒಟ್ಟಿಗೆ ಊಟ ಮಾಡ್ತಿರ್ಲಿಲ್ಲ, ಮದುವೆ ಸಂಬಂಧಗಳು ಒಬ್ಬರಿಗೊಬ್ಬರಿಗೆ ಆಗ್ತಿರ್ಲಿಲ್ಲ. ಇದು ಪ್ರಧಾನ. ಒಟ್ಟಿಗೆ ಊಟ ಮಾಡ್ತಿರ್ಲಿಲ್ಲ, ಮದುವೆ ಸಂಬಂಧ ಆಗ್ತಿರ್ಲಿಲ್ಲ. ಆದ್ರೆ ಅವ್ರಿಗೆ ತೊಂದರೆ ಆದರೆ ಅವನು ಸಾಯಲಿ, ನಾನು ಸಹಾಯಕ್ಕೆ ಹೋಗೋದೇ ಬೇಡ. ನಾನೇ ನನ್ನ ಕಣ್ಣಾರೆ ನೋಡಿದ್ದೇನೆ. ಯಾವುದಾದ್ರೂ ಒಬ್ಬರ ಮನೆಯಲ್ಲಿ ಒಂದು ಹಳ್ಳಿಲಿ ಕಾರ್ಯಕ್ರಮ ಆದ್ರೆ ಇಡೀ ಊರೇ ಹೋಗಿ ಅವ್ರು ಹೆಲ್ಪ್ ಮಾಡ್ತಾ ಇತ್ತು. ಅದು ಒಂದೇ ಜಾತಿಯವರು ಅಂತಲೂ ಏನಿಲ್ಲ. ಒಂದು ಬೀದಿಯಲ್ಲಿ ಇರ್ಬೇಕಷ್ಟೇನೆ, ಒಂದು ಬೀದಿಯಲ್ಲಿದ್ದು ಸ್ವಲ್ಪ ಫ್ರೆಂಡ್ಶಿಪ್ ಇರ್ಬೇಕಷ್ಟೇನೆ. ಅಷ್ಟು ಸಾಕು. ಅಂತ ಕಾರ್ಯಕ್ರಮಗಳಿಗೆ ಅಷ್ಟು ಒಗ್ಗಟ್ಟು ಸಾಕು. ಯಾರಾದರೂ ಒಬ್ರು ತೀರ್ಕೊಂಡ್ರು ಇಡೀ ಊರು ಒಂದಾಗಿ ಹೆಲ್ಪ್ ಮಾಡ್ತಿತ್ತು. ಯಾರಾದ್ರೂ ಒಬ್ಬ ದುಷ್ಟ ಬೇರೆಯವರು ಕಾಡ್ತಿದ್ದಾನೆ, ಇಡೀ ಊರು ಒಂದಾಗಿ ಮಾಡ್ತಿತ್ತು. ಆದ್ರೆ ಇಂಗ್ಲಿಷ್ನವ್ರು ಬಂದು ಇದನ್ನೆಲ್ಲ ಎಷ್ಟು ಸಾಧ್ಯವೋ ಅಷ್ಟು ನಮ್ಮಲ್ಲೇ ನಾವು ಕಚ್ಚಾಡೋ ರೀತಿಯಲ್ಲಿ ಎಲ್ಲವನ್ನೂ ಮಾಡಿ, ಅದಕ್ಕೆ ಏನೇನೋ ಥಿಯರಿಗಳೆಲ್ಲ ಅರ್ಥವಿಲ್ಲದ ಥಿಯರಿಗಳೆಲ್ಲ ತಂದು ಏನೇನೋ ಮಾಡಿ ಅದನ್ನೇ ನಮ್ಮ ಯೂನಿವರ್ಸಿಟಿಗಳು ಸಾಕಷ್ಟು ಬೆಳೆಸ್ಕೊಂಡು ಅದರ ಬೇಸಿಸ್ ಮೇಲೇನೆ ತಾವು ಬೆಳೆ ಬೇಯಿಸ್ಕೊಳ್ಳೋಕೆ ಏನ್ ಬೇಕೆಲ್ಲ ಮಾಡಿ, ಯಾವಾಗ ಡೆಮಾಕ್ರಸಿ ಶುರುವಾಯಿತು ಇವರು ಸಂಪೂರ್ಣ ಹಾಳು ಮಾಡಿಬಿಟ್ರು. ತಮ್ಮ ವೋಟಿನ ಸಲುವಾಗಿ ಸಂಪೂರ್ಣವಾಗಿ ಹಾಳು ಮಾಡಿಬಿಟ್ರು. ನಮ್ಮ ಹಿಂದೂಗಳ ಹೊಸ ವರ್ಷ ಶುರು ಆಗೋದು ಏಪ್ರಿಲ್ ತಿಂಗಳು. ಏಪ್ರಿಲ್ 1ನೇ ತಾರೀಕಿಗೆ ಮೂರ್ಖರ ದಿನ ಅಂತ ನಮಗೆ ಇಂಟ್ರೊಡ್ಯೂಸ್ ಮಾಡ್ಯಾರೆ. ಆ ಮೂರ್ಖರ ದಿನ ಸ್ಟಾರ್ಟ್ ಆಗದೆ ಜನವರಿ 1. ಯಾಕೆಂದ್ರೆ 31 ಫಸ್ಟ್ ವಿಷಯ ಏನು ಇಲ್ಲ, ಕುಡುಕರಿಗೆ ಒಂದು ಕಾರಣ ಅನ್ನೋದೊಂದು ಸಿಕ್ಕಿದೆ ಅಷ್ಟೇ. ಅದು ಕುಡುಕರ ಹಬ್ಬ, ಅದು ಕುಡುಕರ ದಿನ ಅಂತ ಅದನ್ನ ಸೆಲೆಬ್ರೇಷನ್ ಮಾಡ್ಬೇಕಷ್ಟೇ, ಬಿಟ್ರೆ ಇನ್ನೇನು ಇಲ್ಲ. ಆಮೇಲೆ ಅದ್ರ ಬೆಳಗ್ಗೆಗೆ ಹೊಸ ವರ್ಷ ಅಂತ ಎಲ್ಲರೂ ಒಪ್ಕೊಳ್ಳೋದು, ಸೆಕೆಂಡ್ಸ್ ಕೊಡೋದು ಎಲ್ಲ ಮಾಡ್ತಾರೆ. ಅದೇ ಸ್ವಾಮೀಜಿಗಳಾಗ್ಲಿ ದೇವಸ್ಥಾನದ ಪೂಜಾರಿಗಳಾಗ್ಲಿ ಒಬ್ರಾರು ಏಪ್ರಿಲ್ ತಿಂಗಳು ನಮ್ಗೆ ಹೊಸ ವರ್ಷ ಶುರು ಆಗುತ್ತೆ ಅಂತ ಯಾರು ಏನು ಹೇಳ್ತಾ ಇಲ್ಲ. ನಮ್ಮ ಹಿಂದೂ ಸಂಪ್ರದಾಯನ ತುಳಿತಾ ಇರಕ್ಕೆ ಇವರು ಸ್ವಲ್ಪ ಕಾರಣ ಆಗ್ಯಾರ ಅಂತ ನಾನು ಹೇಳ್ತೀನಿ. ಹಬ್ಬಗಳ ಆಚರಣೆ ಇನ್ ಜನರಲ್ ಎಷ್ಟು ಮುಖ್ಯ ಆಗತ್ತೆ ಒಂದು ನೆಲದ ಸಂಸ್ಕೃತಿಯನ್ನ ಉಳಿಸ್ಲಿಕ್ಕೆ, ಬೆಳೆಸಲಿಕ್ಕೆ, ಮುಂದಿನ ತಲೆಮಾರಿಗೆ ವರ್ಗಾವಣೆ ಮಾಡಲಿಕ್ಕೆ? ಏಪ್ರಿಲ್ 1 ಅಲ್ಲ, ನಮ್ಮ ವರ್ಷ ಪ್ರಾರಂಭ ಆಗೋದು ಯುಗಾದಿ. ದೇವಸ್ಥಾನಗಳು ಮಾಡ್ತಾ ಇದೆಯೋ ಇಲ್ವೋ ನನಗಷ್ಟು ಗೊತ್ತಿಲ್ಲ. ಆದರೆ ಹಬ್ಬಗಳ ಬಗ್ಗೆ ಹಬ್ಬಗಳ ಪ್ರಾಮುಖ್ಯತೆ ಏನು ಅಂತ ವೃತ್ತಪತ್ರಿಕೆಗಳಲ್ಲಿ ನಾನೇ ಒಂದು 2-3 ಆರ್ಟಿಕಲ್ ಬರೆದಿದ್ದೀನಿ. ಮತ್ತು ಮಠಗಳು ತಾವೇ ನಡೆಸುವಂತಹ ಪತ್ರಿಕೆಗಳಲ್ಲಿ ಇದನ್ನೆಲ್ಲ ಬರೀತಾ ಇವೆ. ಟಿವಿಗಳಲ್ಲೂ ಕೂಡ ಡಿಸ್ಕಷನ್ಗಳಲ್ಲಿ ಇವೆಲ್ಲ ಬರ್ತಾ ಇವೆ. ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೋಬೇಕು. ಇದಕ್ಕಿಂತ ಹೆಚ್ಚು ನಾವೇನ್ ಮಾಡೋಕ್ಕಾಗುತ್ತೆ? ನಮ್ಮ ಹಿಂದೂಸ್ತಾನದಲ್ಲಿ ಹುಟ್ಟಿದಂತ ಪ್ರತಿಯೊಬ್ಬರು ಹಿಂದುವೇ ಸಹ. ಹಿಂದುವಾಗಿ ಹುಟ್ಟಿರೋರಿಗೆ ಹಿಂದುತ್ವವನ್ನು ಉಳಿಸಿಕೊಳ್ಳುವಂತಹ ಜವಾಬ್ದಾರಿ ಪ್ರತಿಯೊಬ್ಬರಲ್ಲೂ ಇದೆ. ಆದರೆ ನಮ್ಮ ಹಿಂದೂ ಕುಟುಂಬಗಳಲ್ಲಿ ಸುಮಾರು 50% ಅಷ್ಟು ಜನಗಳು ತಮ್ಮ ಮನೆಗಳಲ್ಲಿ ಆಚಾರ ವಿಚಾರ ಹಬ್ಬಗಳ ಆಚರಣೆಗಳನ್ನು ಮಾಡಿಕೊಳ್ತಾರೆ. ಮತ್ತೆ ಮನೆಗಳಲ್ಲಿ ಹಿಂದೂ ಅಂತ ಹೇಳ್ಕೊಳ್ಳೋದ್ರಲ್ಲಿ ಅವರಲ್ಲಿ ಯಾವುದೇ ಭಯ ಇಲ್ಲ. ಅದೇ ವ್ಯಕ್ತಿನೋ ಅಥವಾ ಅದೇ ಕುಟುಂಬದ ಯಾರೋ ಒಬ್ಬರು ಸಾರ್ವಜನಿಕವಾಗಿಯೋ ಹೊರಗಡೆ ಬಂದಾಗ ತಾನು ಒಬ್ಬ ಹಿಂದೂ ಅಂತ ಗುರುತಿಸಿಕೊಳ್ಳೋದ್ರಲ್ಲಿ ಯಾವುದೋ ಒಂದು ರೀತಿಯ ಭಯ ಅಥವಾ ಹಿಂಜರಿಕೆ ಅವರಲ್ಲಿ ಇದೆ. ಸೊ ಇಂಥ ಮನಸ್ಥಿತಿ ಅವರಲ್ಲಿ ಹುಟ್ಟಿದ್ದು ಯಾವಾಗಿಂದ, ಯಾಕೆ, ಮತ್ತೆ ಇಂಥ ಪರಿಸ್ಥಿತಿನ ಸರಿಪಡಿಸೋದಾದ್ರೂ ಹೇಗೆ? ಇದೊಂದು ನನ್ನ ಸಂಶಯ. ಇದು ಎಲ್ಲಾ ಸಮಸ್ಯೆಗಳು ಇರೋ ಹಾಗೆ ಈ ಸಮಸ್ಯೆ ಕೂಡ ಹುಟ್ಟುಕೊಂಡಿದ್ದು ಇಂಗ್ಲಿಷ್ನವ್ರ ಕಾಲದಲ್ಲಿ. ಅವರು ಈ ದೇಶದ ಸಾಂಸ್ಕೃತಿಕ ವ್ಯವಸ್ಥೆಗಳನ್ನೆಲ್ಲ ಹೀಗೆಳಿತಾ ಅದರ ಮೌಲ್ಯವನ್ನು ಕಳೀತಾ ಬಂದ್ರು. ನಮ್ಮ ಕೃಷಿ ಪದ್ಧತಿಗಳನ್ನ ಇದು ಸರಿಯಿಲ್ಲ ಅಂದ್ರು. ನಾವು ಗೊಬ್ಬರ ಹಾಕೋದ್ ಮೆಥಡ್ ಇದು ಸರಿಯಿಲ್ಲ ಅಂತಂದ್ರು. ತಂದೆ ತಾಯಿ ಅಣ್ಣ ತಮ್ಮಂದಿರೆಲ್ಲ ಒಟ್ಟಿಗೆ ಇರೋದು ಜಾಯಿಂಟ್ ಫ್ಯಾಮಿಲಿ ಇದು ಸರಿಯಿಲ್ಲ ಅಂತಂದ್ರು. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಶಿಕ್ಷಣ ಪದ್ಧತಿ ಏನಿದೆಯಲ್ಲ, ಆ ಶಿಕ್ಷಣ ಪದ್ಧತಿ ಕರೆಕ್ಟ್ ಆಗಿತ್ತು, ಅದನ್ನು ಸಂಪೂರ್ಣವಾಗಿ ನೆಗ್ಲೆಕ್ಟ್ ಮಾಡಿದ್ರು.
ಹೀಗೆ ಯಾವ ಯಾವ ಮೌಲ್ಯಗಳು, ಯಾವ ಯಾವ ವ್ಯವಸ್ಥೆಗಳು ಭಾರತೀಯರಿಗೆ ಶಕ್ತಿ ಕೊಟ್ಟಿತ್ತೋ ಅದನ್ನೆಲ್ಲ ದುರ್ಬಲಗೊಳಿಸ್ತಾ ಬಂದ್ರು. ಮೆಕಾಲೆ ಯಾವ ಉದ್ದೇಶಕ್ಕೋಸ್ಕರ ನಾನು ಈ ಶಿಕ್ಷಣ ಪದ್ಧತಿಯನ್ನು ತರ್ತಾ ಇದ್ದೀನಿ ಅನ್ನೋದರಲ್ಲಿ ಸ್ಪಷ್ಟವಾಗಿ ಹೇಳಿದ. ಇವರ ಸಂಸ್ಕೃತಿಯನ್ನು ನಾವು ದುರ್ಬಲಗೊಳಿಸಲಿಲ್ಲ ಅಂದ್ರೆ, ಅವುಗಳನ್ನೆಲ್ಲ ಹೀಗೆಳೆದು ಅವರ ದೃಷ್ಟಿಕೋನಗಳೆಲ್ಲ ಯುರೋಪಿಯನ್ ದೃಷ್ಟಿಕೋನ ಮಾಡಲಿಲ್ಲ ಅಂದ್ರೆ ಇಷ್ಟು ದೊಡ್ಡ ದೇಶವನ್ನ ನಾವು ಆಳುವುದಕ್ಕೆ ಆಗುವುದಿಲ್ಲ. ಆದ್ದರಿಂದ ಅವರು ಕೇವಲ ಹುಟ್ಟಿನಿಂದ ಭಾರತೀಯರು, ಆದರೆ ರೀತಿ ನೀತಿಗಳಲ್ಲಿ, ವಿಚಾರಗಳಲ್ಲಿ, ದೃಷ್ಟಿಕೋನಗಳಲ್ಲಿ ಎಲ್ಲದರಲ್ಲೂ ಯುರೋಪಿಯನ್ನರು. ಅಂಥ ರೀತಿಯಲ್ಲೇ ಭಾರತೀಯ ಯುವಕರನ್ನು ನಾವು ನಿರ್ಮಾಣ ಮಾಡಬೇಕು. ಅದಕ್ಕೆ ಅನುಕೂಲಕರವಾಗುವಂತಹ ರೀತಿಯಲ್ಲೇ ಒಂದು ಶಿಕ್ಷಣ ಪದ್ಧತಿಯನ್ನು ನಾನು ತರ್ತಾ ಇದ್ದೇನೆ ಅಂತ ಓಪನ್ ಆಗಿ ಹೇಳಿಯೇ ಶಿಕ್ಷಣ ಪದ್ಧತಿ ತಂದ. ಆ ಶಿಕ್ಷಣ ಪದ್ಧತಿ ನಮ್ಮ ಎಲ್ಲ ಮೊದಲನೇದಾಗಿ ನಮ್ಮ ವಿದ್ವಾಂಸರು, ನಮ್ಮ ರಾಮಾಯಣ ಮಹಾಭಾರತ, ನಮ್ಮ ಪುಸ್ತಕಗಳು ಇವುಗಳನ್ನೆಲ್ಲ ನೆಗ್ಲೆಕ್ಟ್ ಮಾಡ್ತಾ ಬಂತು. ಸುಭಾಷ್ ಚಂದ್ರ ಬೋಸರು ಪ್ರೊಫೆಸರ್ ಒಬ್ಬರು ಭಾರತದ ಬಗ್ಗೆ ಬಹಳ ಹಗುರವಾಗಿ ಮಾತನಾಡದೆ ಹೋಗಿ ಕಪಾಳಕ್ಕೆ ಹೊಡೆದಿದ್ದರು. ಯಾಕೆ? ಭಾರತದ ಬಗ್ಗೆ, ಭಾರತೀಯ ಸಂಸ್ಕೃತಿ ಬಗ್ಗೆ ಅವನು ಹಗುರವಾಗಿ ಮಾತನಾಡಿದ್ದ. ಅಲ್ಲಿಂದಲೇ ಪ್ರಾರಂಭ. ಆ ಕಾಲೇಜ್ ನಡೆಸ್ತಾ ಇದ್ದದ್ದು ಇಂಗ್ಲಿಷ್ನವರು. ಆ ಇಂಗ್ಲಿಷ್ನವ್ರ ಕಾಲದಲ್ಲಿ ಕಾಲೇಜುಗಳು ನಡೆಸ್ತಾ ಇದ್ದದೆಲ್ಲ ಇಂಗ್ಲಿಷ್ನವರೇ. ಭಾರತೀಯರು ನಡೆಸಿದ್ದೇ ಬಹಳ ಕಡಿಮೆ. ಅದು ಅವರಿಗೆ ಒಂದೇ ಕೆಲಸ, ಭಾರತೀಯ ಪದ್ಧತಿಗಳನ್ನು ಹೀಗೆ ಎಳೆಯೋದು. ಅದು ಅಲ್ಲಿ ಪ್ರಾರಂಭವಾಯಿತು. ಆ ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮಲ್ಲಿ ಹಲವಾರು ಬುದ್ಧಿಜೀವಿಗಳು ಅಂತ ಹುಟ್ಕೊಂಡ್ರು. ಆ ಬುದ್ಧಿಜೀವಿಗಳು ಇದಕ್ಕೆ ಚಕ್ರಬಡ್ಡಿ ಸಮೇತ ಚೆನ್ನಾಗಿ ನೀರು ಗೊಬ್ಬರ ಹಾಕಿದ್ರು. ಹಿಂದೂಗಳಿಗೆ ಹಿಂದೂಗಳು ಅಂತಾರೆ, ಬಾಕಿ ಧರ್ಮದ ಹೆಸರು ಹೇಳಲ್ಲ, ಅನ್ಯ ಧರ್ಮಗಳು ಅಂತಾರೆ. ಈ ಡಿಫ್ರೆನ್ಸಿಯೇಷನ್ ಯಾಕೆ ಮಾಡ್ತಾರೆ ಗವರ್ಮೆಂಟ್? ಹಿಂದೂಗಳನ್ನ ಹಿಂದೂಗಳು ಅಂತ ಹೇಳೋರು ಬೇರೆ ಧರ್ಮದವ್ರನ್ನ ಅಲ್ಪಸಂಖ್ಯಾತರು, ಅನ್ಯ ಧರ್ಮೀಯರು ಅಂತ ಹೇಳೋದು ಯಾಕೆ? ಈ ಅಲ್ಪಸಂಖ್ಯಾತರು ಅನ್ನುವಂತಹ ಒಂದು ವಿಂಗಡಣೆ ಮಾಡಿದಾರಲ್ಲ, ಇದು ಅತ್ಯಂತ ಅವೈಜ್ಞಾನಿಕ. ಅಲ್ಪಸಂಖ್ಯಾತರು ಅನ್ನುವಂತಹ ಪ್ರತ್ಯೇಕ ಗುಂಪು ಮಾಡಬಾರದು. ಅದು ಯಾವ ದೇಶದಲ್ಲಿ ಮಾಡಿದ್ರು ಅಂದ್ರೆ ಯುರೋಪ್ ಖಂಡದಲ್ಲಿ ಅಲ್ಪಸಂಖ್ಯಾತರು ಅಂತ ಮಾಡಿದ್ದು. ಈ ನಮ್ಮ ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮಲ್ಲಿ ನಿಯಮಗಳನ್ನು ಮಾಡಿದ್ರಲ್ಲ, ಇವರೆಲ್ಲ ಅನ್ಟ್ರೈನ್ಡ್ ಬ್ರೈನ್ಸ್ ಅಂತ ಅವಾಗಲೇ ಹೇಳಿದೆ ನಾನು. ಈ ದೇಶದಲ್ಲಿ ಅಲ್ಪಸಂಖ್ಯಾತರನ್ನು ನಾವು ಎಕ್ಸ್ಟ್ರಾ ಅಟೆನ್ಷನ್ ಕೊಟ್ಟು ನೋಡಿಕೊಂಡಿದ್ದೀವಿಯೇ ಹೊರತು ಅವ್ರಿಗೆಂದಿಗೂ ತೊಂದರೆ ಮಾಡಿಲ್ಲ. ಇರಾನ್ನಿಂದ ಪಾರ್ಸಿಗಳು ಓಡಿ ಬಂದ್ರು, ಇಲ್ಲಿ ಬಂದು ಸುಖವಾಗಿ ಬದುಕಿದ್ರು. ಈ ದೇಶದಲ್ಲಿ ಅಲ್ಪಸಂಖ್ಯಾತರು ಅಂತ ಒಂದು ಹೊಸ ವರ್ಗವನ್ನು ಸೃಷ್ಟಿ ಮಾಡಿ ಅವ್ರಿಗಿಲ್ಲದ ಸವಲತ್ತುಗಳು ಕೊಟ್ಟು ಬಹುಸಂಖ್ಯಾತರು ಅವರ ಮೇಲೆ ಕಣ್ಣು ಕೆಂಪಗಾಗುವಂತೆ ಮಾಡಿ ಅವರವರೇ ಜಗಳ ಆಡಿ ಒದ್ದಾಡಿ ಒಳ್ಳೆ ಓಟು ತಗೊಳ್ಳೋಣ ಅನ್ನೋ ಉದ್ದೇಶಕ್ಕಾಗಿ ಅದು ಮಾಡಿದ್ದು. ಎಲ್ಲ ಓಟ್ ರಾಜಕೀಯ. ನನಗೊಬ್ಬ ಮುಸಲ್ಮಾನ ಸ್ನೇಹಿತ ನನಗೆ ಹೇಳಿದ, ಸ್ವಾಮೀಜಿ ಹಜ್ಜಿಗೆ ಹೋಗ್ತೇವೆ, ನಮ್ಗೆ ಸಬ್ಸಿಡಿ ಕೊಡಿ ಅಂತ ನಾವು ಕೇಳಿದ್ವಾ? ಇವ್ರು ಯಾಕೆ ಕೊಟ್ರು? ಹಿಂದೂಗಳನ್ನು ರೇಗಿಸೋದಕ್ಕೆ. ಕಾಶಿಗೆ ಹೋಗೋದಕ್ಕೆ ನಮ್ಗೆ ಯಾಕೆ ಕೊಡಲಿಲ್ಲ ಅಂತ ಅವ್ರು ರೇಗಲಿ. ಅವರು ಟಿಪ್ಪು ಜಯಂತಿ ಮಾಡಿ ಅಂತ ನಾವೇನು ಕೇಳಿದ್ವ? ನಿಮ್ಮನ್ನ ಸರ್ಕಾರವನ್ನು ಕೇಳಿದ್ವಾ? ಇವ್ರು ಯಾಕೆ ಮಾಡಿದ್ರು? ಹಿಂದೂಗಳು ರೊಚ್ಚಿಗೇಳಲಿ, ಜಗಳ ಆಡ್ಲಿ ನಮ್ಮ ಜೊತೆ. ಯಾರಾದ್ರೂ ರಾಜಕಾರಣಿಗಳು ಕುರ್ಚಿಗೋಸ್ಕರ ಕಿತ್ತಾಡ್ತಿದ್ರೆ ಅವ್ರ ಮಧ್ಯೆ ಹೋಗಿ ಮಾತಾಡ್ತಾರೆ. ಅದೇ ಹಿಂದೂ ಧರ್ಮದಲ್ಲಾಗಿರ್ಬೋದು, ಬೇರೆ ಧರ್ಮದಲ್ಲಾಗಿರ್ಬೋದು, ಯಾರಾದ್ರೂ ತೀರೋದಾಗ ಇಲ್ಲ ಏನಾದ್ರೂ ಆಗತ್ತೆ ಅಂದಾಗ ಯಾಕೆ ಯಾರು ಮಾತಾಡಲ್ಲ. ಬರೀ ರಾಜಕೀಯದ ವಿಷಯದಲ್ಲಿ ಮಾತ್ರ ಜಾತಿ ಅಂತ ಬರುತ್ತೆ. ಮತ್ತೆ ಏನಾಗಿದೆ, ಈ ಸ್ವಾಮೀಜಿಗಳ ಇದ್ರಲ್ಲಿ ಕೆಲವೊಂದು ಸ್ವಾಮೀಜಿಗಳು, ಎಲ್ಲರೂ ಅಂತಲ್ಲ, ಬರೀ ಜಾತಿ ವಿಚಾರ ಮಾತ್ರ ಮಾತಾಡ್ತಾರೆ. ಹಿಂದೂ ಆಗಿರೋದು ಮುಸ್ಲಿಂ ಆತರ ಇದ್ ಮಾಡಲ್ಲ. ಮುಸ್ಲಿಂ ಆಗಿರ್ಬೋದು, ಕ್ರಿಶ್ಚಿಯನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅವ್ರು ಒಂದೇ ಹೇಳ್ತಾರೆ. ನಮ್ಮಲ್ಲಿ ಬಂದ್ಬಿಟ್ಟು ಹಿಂದೂ ಅಂತ ಹೇಳಲ್ಲ, ಬರೀ ಜಾತಿ ತಗೋತಾರೆ, ನೂರಾರು ಜಾತಿ ಬಗ್ಗೆ ಮಾತ್ರ ಮಾತಾಡ್ತಾರೆ. ಅದು ಮೇನ್ ಏನಾಗುತ್ತೆ ಅಂದ್ರೆ ರಾಜಕೀಯ ವಿಷಯದಲ್ಲೇ ಬರುತ್ತೆ. ಕುರ್ಚಿ, ಈಗ ಮಧ್ಯದಲ್ಲಿ ಒಂದು ಕುರ್ಚಿ ಇರುತ್ತೆ, 2 ಕುರ್ಚಿ ಯಾರು ಕೂರ್ಬೇಕಂತ ಅವ್ರು ಡಿಸೈಡ್ ಮಾಡ್ತಾರೆ. ಅದೇ ಈ ದೇಶದ ವಿಚಾರ ಬಂದಾಗ ಯಾಕೆ ಸ್ವಾಮೀಜಿಗಳು ಧ್ವನಿ ಎತ್ತಲ್ಲ? ಈ ಜಾತಿ ಎನ್ನುವಂತಹ ಸಬ್ಜೆಕ್ಟ್ ಇದೆಯಲ್ಲ, ಇದರ ಬಗ್ಗೆ ಹೈಸ್ಕೂಲ್ ಮಟ್ಟದಲ್ಲೇ ಸರಿಯಾದ ಕ್ಲಾರಿಟಿ ಕೊಟ್ಟು, ಸ್ಪಷ್ಟವಾದಂತಹ ಒಂದು ಚಿತ್ರ ಕೊಟ್ಟು, ಜಾತಿ ಎನ್ನುವಂತಹದ್ದು ವಿಂಗಡಣೆ ಮಾಡುವುದಕ್ಕೆ ಇರುವಂತಹದ್ದಲ್ಲ. ಮತ್ತು ಈ ಕಾಲಕ್ಕೆ ಜಾತಿ ಎನ್ನುವಂತಹದ್ದು ಪ್ರಸ್ತುತವಲ್ಲ. ಜಾತಿ ಹುಟ್ಕೊಂಡಿದ್ದು ಅದು ಒಂದು ಆರ್ಥಿಕ ವ್ಯವಸ್ಥೆ. ತಂದೆಯ ಕೆಲಸವನ್ನೇ ಮಗ ಮಾಡಬೇಕು. ಇಲ್ಲ ಅಂದ್ರೆ ಬಹಳ ಬುದ್ಧಿವಂತರಾದವರು ಎಲ್ಲರ ಉದ್ಯೋಗವನ್ನು ಕಿತ್ಕೊಂಡು ಅವರಿಗೆ ಉದ್ಯೋಗಗಳು ಇಲ್ಲದಂತೆ ಆಗ್ಬಿಡುತ್ತೆ. ಬಹಳ ಬುದ್ಧಿವಂತರಾದವರು ಅಷ್ಟು ಬುದ್ಧಿವಂತರಲ್ಲದೇ ಇರೋದ್ರಿಂದ ತಮ್ಮ ಕೆಲಸ ಕಿತ್ಕೊಂಡ್ಬಿಡ್ತಾರೆ. ಪ್ರತಿಯೊಬ್ಬರಿಗೂ ಹೊಟ್ಟೆ ತುಂಬಿಕೊಳ್ಳುವಷ್ಟು ಕೆಲಸ ಸಿಗಬೇಕು ಅಂದ್ರೆ ಒಂದಲ್ಲ ಒಂದು ವ್ಯವಸ್ಥೆ ಅವ್ರ ಕೈನಲ್ಲಿ ಇರಬೇಕು ಅಂತ ಹೇಳಿ ತಂದೆಯ ಕೆಲಸವನ್ನೇ ಮಗ ಮುಂದುವರಿಯಲಿ ಅನ್ನೋದಕ್ಕೆ ಜಾತಿ ಅಂತ ಬಂದಿದ್ದು. ಇವರು ದೊಡ್ಡ ಜಾತಿ, ಇವರು ಸಣ್ಣ ಜಾತಿ,
ಇವರು ಶ್ರೇಷ್ಠರು, ಇವರು ನಿಕೃಷ್ಟರು, ಒಂದು ವಾಕ್ಯವೂ ಎಲ್ಲೂ ಕೂಡ ಅದರ ಬಗ್ಗೆ ಇಲ್ಲ. ಒಂದು ವೇಳೆ ಹೇಳಿದ್ರೆ ಅದು ಬೇರೆ ಯಾರೋ ತಂದು ಹಾಕಿರೋದು. ಮತ್ತು ಸ್ಮೃತಿಯಲ್ಲಿ ಬರುವಂತಹದ್ದು ಜಾತಿ ಅಂದ್ರೆ, ಸ್ಮೃತಿ ಅಂದ್ರೆ ಏನು ಗೊತ್ತಾ, ಕಾಲ ಕಾಲಕ್ಕೆ ಯಾವುದು ಬದಲಾವಣೆ ಆಗಬೇಕು ಅಲ್ಲ, ಯಾವುದು ಬದಲಾವಣೆ ಆಗಲೇಬೇಕೋ ಅದನ್ನು ಸ್ಮೃತಿಯಲ್ಲಿ ಹಾಕ್ತಾರೆ. ಈ ಜಾತಿ ಬಂದಿರೋದು ಮನುಸ್ಮೃತಿಯಲ್ಲಿ. ಅದು ಕಾಲ ಕಾಲಕ್ಕೆ ಬದಲಾವಣೆ ಆಗಬೇಕು. ಯಾವಾಗ ತಂದೆ ಕೆಲಸವನ್ನು ಮಗ ಮಾಡುವುದಿಲ್ಲ ಆವಾಗ ಜಾತಿ ಅಪ್ರಸ್ತುತ. ಆದ್ದರಿಂದ ಗೌರ್ಮೆಂಟ್ನವರು ಯಾಕೆ ಕ್ಯಾಸ್ಟ್ ಕಾಲಂ ಕೇಳ್ತಾರೆ ಅಪ್ಲಿಕೇಶನ್ ಫಾರಂನಲ್ಲಿ? ಮೊದಲನೇ ಪಾಯಿಂಟ್, ಜಾತಿ ಬೆಳೆಸೋದಕ್ಕೆ ಯಾರು ಕಾರಣರಾಗ್ತಾ ಇದ್ದಾರೆ? ನಿಮ್ಮ ಮಗನನ್ನು ತಗೊಂಡೋಗಿ ನೀವು ಶಾಲೆಯಲ್ಲಿ ಸೇರಿಸಿ, ಅಲ್ಲಿ ಕ್ಯಾಸ್ಟ್ ಯಾವುದು ಅಂತ ಒಂದು ಕಾಲಂ ಇದೆ. ಯಾಕೆ ಕೇಳಬೇಕು ಅವರು? ನಮ್ಮ ಆಶ್ರಮಕ್ಕೆ ನೀವು ಬರ್ತೀರಿ, ನಿಮ್ಮನ್ನು ಯಾವ ಜಾತಿಯಿಂದ ನಾವು ಕೇಳಲ್ಲ. ಹೋಟೆಲ್ಗೆ ಹೋಗ್ತೀರಿ, ನೀವು ಯಾವ ಜಾತಿ ಅಂತ ಕೇಳಲ್ಲ. ಮತ್ತೊಂದು ಸಿನಿಮಾಗೆ ಹೋಗ್ತೀರಿ, ಬಟ್ಟೆ ಅಂಗಡಿಗೆ ಹೋಗ್ತೀರಿ, ಹಣ್ಣಿನ ಅಂಗಡಿಗೆ ಹೋಗ್ತೀರಿ, ನೀವು ಯಾವ ಜಾತಿ ಅಂತ ಕೇಳಲ್ಲ. ಆಸ್ಪತ್ರೆಗೆ ಹೋಗ್ತೀರಿ, ನೀವು ಯಾವ ಜಾತಿ ಅಂತ ಕೇಳಲ್ಲ. ಗೌರ್ಮೆಂಟ್ ಯಾಕೆ ಶಾಲೆ ಹಾಕೊಳ್ಳುವಾಗ ನಿಮ್ದು ಯಾವ ಜಾತಿ ಅಂತ ಕೇಳುತ್ತೆ? ಯಾಕೆ ಬೇಕಾದ್ರೆ ಇನ್ಫಾರ್ಮೇಶನ್? ಜನ ಅದನ್ನು ಮರೆಯುವಂತೆ ಮಾಡಿ, ಜನ ಅದನ್ನು ಮರೆಯಲಾಗದಂತೆ ನೋಡ್ಕೊಳ್ತಾ ಇದ್ದೀರಿ ಸರ್ಕಾರದವರು. ಯಾಕೆ? ಮನುಷ್ಯನಿಗೆ ಬೆನಿಫಿಟ್ಗಳನ್ನ ಅವನ ಜಾತಿಯ ಆಧಾರದ ಮೇಲೆ ಕೊಡ್ತೀರಿ. ಕೋಟ್ಯಾಧಿಪತಿಯ ಮಗ ಒಂದು ನಿರ್ದಿಷ್ಟ ಜಾತಿಯಲ್ಲಿ ಹುಟ್ಟಿದ್ರೆ ಅವನಿಗೆಲ್ಲ ಸವಲತ್ತು ಕೊಡ್ತೀರಿ. ಮಹಾ ಬಡವನಾದವನು ಇನ್ನೊಂದು ಜಾತಿಯಲ್ಲಿ ಹುಟ್ಟಿದ್ರೆ ಒಂದು ಪೈಸೆನೂ ಹೆಲ್ಪ್ ಮಾಡಲ್ಲ. ಯಾಕೆಂದ್ರೆ ಅವನು ಆ ಜಾತಿಯಲ್ಲಿ ಹುಟ್ಟಿದ್ದಾನೆ. ಜಾತಿಯ ಆಧಾರದ ಮೇಲೆ ಸವಲತ್ತುಗಳು ಸಿಗ್ತಾ ಇದೆ. ಯಾವಾಗ ಜಾತಿ ನೆನಪಿಟ್ಕೊಳ್ಳೋದ್ರಿಂದ ನನಗೆ ಬೇಕಾದಷ್ಟು ಸವಲತ್ತುಗಳು ಸಿಗುತ್ತೋ ಅದನ್ನು ನಾನು ಮರಿಬೇಕು. ಯಾಕೆ? ನನ್ನ ಜಾತಿಯ ಸವಲತ್ತುಗಳಿಗೆ ಧಕ್ಕೆ ಬಂದ್ರೆ ನಮ್ಮ ಜಾತಿಯವರೆಲ್ಲ ಒಟ್ಟಿಗೆ ಸೇರಿಕೊಂಡು ಅದಕ್ಕೆ ಫೈಟ್ ಮಾಡಬಾರದು. ಯಾಕೆ? ನಮ್ಮ ಜಾತಿಯವರೆಲ್ಲ ಒಟ್ಟಿಗೆ ಸೇರಿಕೊಂಡು ಫೈಟ್ ಮಾಡೋದಕ್ಕೆ ಪ್ರೇರಣೆ ಕೊಟ್ಟವರು ಯಾರು? ಪ್ರಚೋದನೆ ಮಾಡಿದವರು ಯಾರು? ಇಂತಹದೊಂದು ವಾತಾವರಣ ತಂದವರು ಯಾರು? ಆರ್ಥಿಕ ಸವಲತ್ತು ಬಡವನು ಕೊಡಬೇಕಾ, ನಿರ್ದಿಷ್ಟ ಜಾತಿ ಕೊಡಬೇಕಾ? ಎಲ್ಲ ಸಮಸ್ಯೆಗಳಿಗೂ ಸರ್ಕಾರ ಮೂಲ. 99% ಸಮಸ್ಯೆಗಳಿಗೆ ಸರ್ಕಾರ ಮೂಲ. ಸರಿ, ಧನ್ಯವಾದ ಎಲ್ರಿಗೂ ಕೂಡ. ಧರ್ಮ ಅಂದ್ರೆ ಏನು ಅನ್ನೋದ್ರಿಂದ ಹಿಡಿದ್ಬಿಟ್ಟು ಧರ್ಮ ಸಂಘರ್ಷಕ್ಕೆ ಕಾರಣ ಏನು, ಅದಕ್ಕೆ ಪರಿಹಾರ ಏನು ಅನ್ನೋದ್ರ ಬಗ್ಗೆ ಎದ್ದ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟಿದ್ದೀರಿ. ಅನಂತ ಧನ್ಯವಾದಗಳು ಗುರುಗಳೇ ತಮಗೆ. ಹಾಗೆ ತಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಮತ್ತೊಮ್ಮೆ ನಮಸ್ಕಾರ, ಧನ್ಯವಾದ. ಇದಾಗಿತ್ತು ಇವತ್ತಿನ ಮಹಾಭಾರತ ಕಾರ್ಯಕ್ರಮ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.